ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ಅಕ್ಷು ಕನ್ನಡ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನುಗ್ಗೆಕಾಯಿ ದಾಲ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ ಬನ್ನಿ. ಇಲ್ಲಿ ನಾನು 3 ನುಗ್ಗೆಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಳ್ಬೇಕು. ನುಗ್ಗೆಕಾಯಿಗಳನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತೊಳಿಬೇಕು. ಇವಾಗ ನುಗ್ಗೆಕಾಯಿಗಳನ್ನೆಲ್ಲ ಹಾಕೋಬೇಕು. ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು ಪಾತ್ರೆ ತಗೊತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಗ್ಗೆಕಾಯಿನ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸ್ಕೊಡುವ ಬನ್ನಿ. ನುಗ್ಗೆಕಾಯಿ ಓಕೆ, ಅಷ್ಟೇ ಇದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಡುವ. ಇವಾಗ ಕುಕ್ಕರ್ಗೆ ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಜೊತೆ ಹೆಸರುಬೇಳೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳ್ಕೊಂಡು ತೊಗೊಬಂದಿದ್ದೀನಿ. ಇಲ್ಲಿ ನಾನು 4 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1-2 ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ತೊಗೊತಾ ಇದ್ದೀನಿ. ಇದನ್ನು ನೀರಲ್ಲಾಗಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿನ ಬೇಳೆ ಜೊತೆ ಹಾಕ್ತಾ ಇದ್ದೀನಿ. ಇವಾಗ 1-2 ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಇದಕ್ಕೆ ನಾನು ಅರಿಶಿನ ಪುಡಿ, ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಬೆಳ್ಳುಳ್ಳಿ ಎಸಳು ಕೂಡ ಹಾಕ್ಕೊತಾ ಇದ್ದೀನಿ. ಶುಂಠಿಯಲ್ಲಿ ನಾನು ಸ್ಕಿಪ್ ಮಾಡ್ತಿದ್ದೀನಿ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ತೆಗೆದು ನೋಡ್ತಾನೆ ನೋಡಿ, ನುಗ್ಗೆಕಾಯಿ ಬೇಯ್ತಾ ಇದೆ. ಇದು ದಾಲ್ ಒಳಗಡೆ ಹಾಕಿಬಿಟ್ರೆ ಒಂದು 5 ಸೀಟೆಗೆ ಫುಲ್ ಕರ್ಕೊಬಿಡುತ್ತೆ. ಸೊ ದಾಲ್ ಕೂಡ ಚೆನ್ನಾಗಾಗಲ್ಲ, ತಿನ್ನಲಿಕ್ಕೂ ಕೂಡ ಸಿಗಲ್ಲ ಕರ್ಗಿಬಿಟ್ರೆ. ಸೊ ಇದನ್ನು ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಇಟ್ಕೊಂಡು ಒಂದು 5 ವಿಸಲ್ ಕೂಗಿಸ್ಕೊಂಡು ತೋರಿಸ್ತೀನಿ ಬನ್ನಿ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು 1 ಕುದಿಯಷ್ಟು ಕುದಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಇಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ